ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 17, 2024, ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 5ನೇ ಅಧ್ಯಾಯ, 38ರಿಂದ 42ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ. ಆದರೆ ನನ್ನ ಬೋಧನೆ ಇದು: ನಿನಗೆ ಅಪಕಾರ ಮಾಡಿದವನಿಗೆ ಪ್ರತಿಕಾರ ಮಾಡಬೇಡ. ನಿನ್ನ ಬಲಗೆನ್ನೆಗೆ ಒಬ್ಬನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳ ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಅಂಗಿಯನ್ನು ಕೊಟ್ಟುಬಿಡು. ಯಾರಾದರೂ 1 ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ 2 ಕಿಲೋಮೀಟರ್ ಹೋಗು. ಬೇಡಿಕೊಳ್ಳುವವನಿಗೆ ಕೊಡು, ಸಾಲ ಕೇಳಬಂದವನಿಂದ ಮುಖ ತಿರುಗಿಸಿಕೊಳ್ಳಬೇಡ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ನಮ್ಮ ಸೇವಾ ಕಾರ್ಯವು ಒಳ್ಳೆಯತನ, ಇತರರ ಅವಹೇಳನಕ್ಕೆ ಗುರಿಯಾಗಿ ನಲುಗಿ ಹೋಗದಂತೆ ಕಾಪಾಡಿಕೊಳ್ಳಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮ ಸೇವಾ ಕಾರ್ಯವು ಒಳ್ಳೆಯತನ, ಇತರರ ಅವಹೇಳನಕ್ಕೆ ಗುರಿಯಾಗಿ ನಲುಗಿ ಹೋಗದಂತೆ ಕಾಪಾಡಿಕೊಳ್ಳಬೇಕು. ತನ್ನ ಮೇಲೆ ಎಸೆದ ಕಲ್ಲುಗಳ ಅಡಿಯಲ್ಲಿ ನಲುಗಿ ಹೋಗಿ ಸಾಯುತ್ತಾನೆ ಅಂಜುಗುಳಿ. ಆದರೆ ಆತ್ಮವಿಶ್ವಾಸ ಇರುವ ನಾವು ನಮ್ಮ ಮೇಲೆ ಬಿದ್ದ ಕಲ್ಲುಗಳಿಂದ ಕೋಟೆ ಕಟ್ಟಿಕೊಂಡು ಶಿಖರದ ಮೇಲೆ ನಿಲ್ಲಬೇಕು. ಈ ರಹಸ್ಯವನ್ನು ತಿಳಿದ ಅನೇಕರು ಸಮಸ್ಯೆಗಳಿದ್ದರೂ, ಅಂಗವೈಫಲ್ಯವು ಹೊಂದಿದ್ದರೂ ಎಲ್ಲರಿಗಿಂತ ಅದ್ಭುತಗಳನ್ನು ಸಾಧಿಸಿ ತೋರಿಸಿಲ್ಲವೇ? ಸಂತರ ಸ್ಮರಣೆ. ಇಂದಿನ ವಿಶೇಷತೆ ಸಂತ ರೈನೇರಿಯೂಸ್. ಇವರ ಕಾಲಾವಧಿ 1117ರಿಂದ 1160ರವರೆಗೆ. ಸಂತ ರೈನೇರಿಯೂಸ್ ಫಿಸಾದ ಶ್ರೀಮಂತ ವ್ಯಾಪಾರಿ ಹಾಗೂ ಹಡಗಿನ ಮಾಲೀಕನ ಮಗನಾಗಿ ಜನಿಸಿದರು. ತಮ್ಮ ಯುವ ವಯಸ್ಸಿನಲ್ಲಿಯೇ ಅನೇಕ ಪ್ರಯಾಣಗಳನ್ನು ಕೈಗೊಂಡಿದ್ದರು. ಆಲ್ಬರ್ಟೋ ಎಂಬ ಪುಣ್ಯ ಪುರುಷನನ್ನು ಭೇಟಿ ಮಾಡಿದ ನಂತರ ಇವರು ತಮ್ಮ ಸಂಪೂರ್ಣ ಆಸ್ತಿ ಪಾಸ್ತಿಯನ್ನು ತ್ಯಜಿಸಿ ಸಂಪೂರ್ಣ ಬಡತನದ ಹಾಗೂ ತಪಶ್ಚರ್ಯೆಯ ಜೀವನವನ್ನು ಜೀವಿಸಿದರು. ಇವರು ಫಿಸಾದ ಪಾಲಕ ಸಂತರಾಗಿದ್ದಾರೆ. ಸಂತ ರೈನೇರಿಯೂಸ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾದಿವ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.